ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನೆಲ್. ನಾವಿವತ್ತು ಉಪಾಧ್ಯಾಯ ಲೇಔಟ್ ಅಲ್ಲಿ ಇದ್ದೀವಿ. ಉಪಾಧ್ಯಾಯ ಲೇಔಟ್ ಅಲ್ಲಿ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಆಗ್ತಿರೋ ಒಂದು ಅಪಾರ್ಟ್ಮೆಂಟ್ ನ ನೋಡಕ್ ಬಂದಿದ್ದೀವಿ. ಈ ಅಪಾರ್ಟ್ಮೆಂಟ್ ಸ್ಪೆಷಾಲಿಟಿ ಏನು ಅಂದ್ರೆ, ನಮಗೆ 2 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ ಇದೆ, RV ಇಂಜಿನಿಯರಿಂಗ್ ಕಾಲೇಜ್ ಇದೆ, ಆರ್ಚಿಡ್ ಸ್ಕೂಲ್ ಇದೆ, ಮೆಟ್ರೋ ಶಾಪಿಂಗ್ ಮಾಲ್ ಇದೆ. ಹಾಗೆ 2 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಗ್ಲೋಬಲ್ ವಿಲೇಜ್ ಟೆಕ್ ಇದೆ. ಸೊ ಇಷ್ಟು ಬ್ಯೂಟಿಫುಲ್ ಆಗಿ ಪ್ರೈಮ್ ಲೊಕೇಶನ್ ಅಲ್ಲಿರೋ ಅಪಾರ್ಟ್ಮೆಂಟ್ ನ ಚೆಕ್ ಮಾಡೋಣ. ಚೆಕ್ ಮಾಡಕ್ ಮುಂಚೆ ಅಪಾರ್ಟ್ಮೆಂಟ್ ಸರೌಂಡಿಂಗ್ಸ್ ನೋಡೋಣ. ನಮಗೆ 40 ಫೀಟ್ ರೋಡ್ ಇದೆ, ಇಷ್ಟು ವೈಡ್ ರೋಡ್ಸ್ ಇದೆ ನಮಗೆ ಅಪಾರ್ಟ್ಮೆಂಟ್ ಮುಂದೆನೆ. ಹಾಗೆ ಪಕ್ಕದಲ್ಲೇ ನಮಗೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿದು ಕಾಂಪೌಂಡ್ ಇದೆ. ಸೊ ಗ್ರೀನರಿಯಿಂದ ಸರೌಂಡೆಡ್ ಆಗಿದೆ, ಸನ್ಲೈಟ್ ತುಂಬಾ ಚೆನ್ನಾಗಿದೆ. ಇಷ್ಟೆಲ್ಲ ಫೆಸಿಲಿಟೀಸ್ ಇರೋ ಈ ಅಪಾರ್ಟ್ಮೆಂಟ್ ನ ಚೆಕ್ ಮಾಡೋಣ ಬನ್ನಿ. ಸೊ ನಾವಿವಾಗ ಅಪಾರ್ಟ್ಮೆಂಟ್ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ. ಈ ಪ್ರಾಪರ್ಟಿ ಸ್ಪೆಷಾಲಿಟಿ ಬಂದು ಇದು ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿದೆ. ಸೊ ಈ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ನ ಚೆಕ್ ಮಾಡೋಣ ಬನ್ನಿ. ಸೊ ಎಂಟರ್ ಆಗ್ತಿದ್ದಂಗೆ ನಮಗೆ ಒಂದು ಸಂಪ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಸಂಪ್ ಪಕ್ಕಾನೇ ಬೋರ್ವೆಲ್ ಇದೆ. ವಾಟರ್ ಪ್ರಾಬ್ಲಮ್ಸ್ ಎಲ್ಲ ನೀವು ತಿಳ್ಕೊಳ್ಳೇಬೇಡಿ, ವಾಟರ್ ಪ್ರಾಬ್ಲಮ್ಸ್ ಇಲ್ವೇ ಇಲ್ಲ. ಇದಾಗಿರುತ್ತೆ ನಮ್ಮ ಪಾರ್ಕಿಂಗ್ ಏರಿಯಾ, ಎಷ್ಟು ದೊಡ್ಡದಾಗಿದೆ. ಹಾಗೆ ಆಫೀಸ್ ಏರಿಯಾನು ಇದೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ. ಸೊ ಬನ್ನಿ, ಈಗ ಬೇಸ್ಮೆಂಟ್ ನೋಡಿದ್ವಿ, ಫ್ಲಾಟ್ಸ್ ನ ಚೆಕ್ ಮಾಡೋಣ. ಈಗ ಫ್ಲಾಟ್ ತಗೊಳ್ಳೋ ಅಡ್ವಾಂಟೇಜ್ ಏನಂದ್ರೆ, ಇದನ್ನ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿದೆ. ಸೊ ನಿಮ್ಗೆ ಏನಾದ್ರೂ ಕಸ್ಟಮೈಸ್ ಮಾಡ್ಬೇಕಿದ್ರೆ, ಏನಾದ್ರು ಚೇಂಜಸ್ ಬೇಕಿದ್ರೆ ಈ 3 ವೀಕ್ಸ್ ಒಳಗಡೆ ಮಾಡ್ಕೋಬಹುದು. ಸೊ ಇದಾಗಿರುತ್ತೆ ನಮ್ಮ ಲಿಫ್ಟ್ ಏರಿಯಾ. ನೀವು ನೋಡ್ತಾ ಇರ್ಬೋದು, ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಲಿಫ್ಟ್ ನಮಗೆ ಎಲ್ಲೂ ಸಿಗಲ್ಲ. ಅಂಡ್ ಈ ಲಿಫ್ಟ್ ಏರಿಯಾ ಸ್ಪೆಷಾಲಿಟಿ ಏನು ಅಂದ್ರೆ, ಪವರ್ ಬ್ಯಾಕಪ್ ಇದೆ. ಸೊ 24/7 ನಿಮಗೆ ಲಿಫ್ಟ್ ನಡೀತಾನೆ ಇರುತ್ತೆ, ಕರೆಂಟ್ ಹೋದ್ರೂ ಲಿಫ್ಟ್ ನಡೀತಾ ಇರುತ್ತೆ. ಇಲ್ಲಿ ಬಂದು ನಮಗೆ ಸ್ಟೇರ್ ಕೇಸ್ ಇದೆ. ಸೊ ಮೇಲೆ ಹೋಗ್ಬಿಟ್ಟು ಫ್ಲಾಟ್ಸ್ ನ ಚೆಕ್ ಮಾಡೋಣ ಬನ್ನಿ. ಸೊ ನಾವಿವಾಗ ಅಪಾರ್ಟ್ಮೆಂಟ್ 3rd ಫ್ಲೋರ್ ಅಲ್ಲಿ ಇದ್ದೀವಿ. ಈ ಅಪಾರ್ಟ್ಮೆಂಟ್ ಅಲ್ಲಿ ಪರ್ ಫ್ಲೋರ್ 2 ಯೂನಿಟ್ಸ್ ಇದೆ. 2 BHK 3 BHK. 2 BHK ಬಂದು ನಮಗೆ 1000 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿ ಕೊಟ್ಟಿದ್ದಾರೆ. ವೆರಾಸ್ 3 BHK ಬಂದು ನಮಗೆ 1200 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿ ಕೊಟ್ಟಿದ್ದಾರೆ. ಕರೆಂಟ್ಲಿ ಇವಾಗ 3rd ಫ್ಲೋರ್ ಅಲ್ಲಿ ಅಷ್ಟೇ ನಮಗೆ ಫ್ಲಾಟ್ಸ್ ಅವೈಲೇಬಲ್ ಇದೆ. ಸೊ ಆ ಫ್ಲಾಟ್ಸ್ ನ ಚೆಕ್ಔಟ್ ಮಾಡೋಣ ಬನ್ನಿ. ಸೊ ಇದು ನಮ್ಮ ಲಿಫ್ಟ್ ಏರಿಯಾ. ಲಿಫ್ಟ್ ಏರಿಯಾ ಪಕ್ಕದಲ್ಲೇ ಸ್ಟೇರ್ ಕೇಸ್ ಇದೆ. ದಿಸ್ ಈಸ್ ದ ಎಂಟ್ರೆನ್ಸ್ ಆಫ್ 3 BHK. ಇದು 3 BHK ಎಂಟ್ರೆನ್ಸ್. ಡೋರ್ ಫೇಸಿಂಗ್ ಬಂದು ನಾರ್ತ್ ಫೇಸಿಂಗ್ ಅಲ್ಲಿ ಇದೆ. ಹಾಗೆ ವಾಸ್ತು ಪ್ರಕಾರ ಕನ್ಸ್ಟ್ರಕ್ಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಈ ಫ್ಲಾಟ್ ನ ಚೆಕ್ ಮಾಡೋಣ ಬನ್ನಿ. ಸೊ ವೆಲ್ಕಮ್ ಟು 3 BHK. ಇದು ನಮ್ಮ ಹಾಲ್ ಆಗಿರುತ್ತೆ. ತುಂಬಾ ದೊಡ್ಡದಾಗಿದೆ ಹಾಲು. ಸನ್ಲೈಟ್ಗೂ ಏನು ಕಡಿಮೆ ಇಲ್ಲ. ಹಾಲ್ದು ರೈಟ್ ಸೈಡ್ ಅಲ್ಲಿ ನಮಗೆ ಕಿಚನ್ ಇದೆ. ಕಿಚನ್ ನೋಡಿ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ದೊಡ್ಡದಾಗಿ ನಮಗೆ ಅವೈಲೇಬಲ್ ಮಾಡಿ ಕೊಟ್ಟಿದ್ದಾರೆ. ಸೊ ಕಿಚನ್ ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಯುಟಿಲಿಟಿ ಏರಿಯಾ ಇದೆ. ನಿಮ್ಗೆ ಏನಾದರೂ ದೇವ್ರ ಮನೆ ಬೇಕಿದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡಿ, ಬ್ಯಾಕ್ ಸೈಡ್ ಯುಟಿಲಿಟಿ ಏರಿಯಾ ಇರುತ್ತೆ, ಮುಂದೆ ದೇವ್ರ ಮನೆ ಇರುತ್ತೆ. ಈ ಚೇಂಜಸ್ ಮಾಡಕ್ ನಿಮ್ಗೆ ಆಪ್ಷನ್ ಇರೋದು ಬರೀ 3 ವೀಕ್ಸ್ ಅಷ್ಟೇ. ಅದಾದ್ಮೇಲೆ ಇದು ಕನ್ಸ್ಟ್ರಕ್ಟ್ ಆಗ್ಬಿಡುತ್ತೆ ಕಂಪ್ಲೀಟ್ ಆಗಿ. ಸೊ ಹಿಂಗೆ ಲೆಫ್ಟ್ ಸೈಡ್ಗೆ ಹೋದ್ರೆ ನಮಗೆ ಒಂದು ಕಾಮನ್ ವಾಶ್ರೂಮ್ ಇದೆ. This is the common washroom. ವಾಶ್ರೂಮ್ ಪಕ್ಕದಲ್ಲಿ ಫಸ್ಟ್ ರೂಮ್ ಇದೆ ಬನ್ನಿ, ಕಿಡ್ಸ್ ರೂಮ್. ಈ ಕಿಡ್ಸ್ ರೂಮ್ ಸ್ಪೆಷಾಲಿಟಿ ಏನು ಅಂದ್ರೆ, ರೂಮ್ಗೆ ಸನ್ಲೈಟ್ ತುಂಬಾ ಚೆನ್ನಾಗಿದೆ. ಹಾಗೆ ಒಂದು ಬಾಲ್ಕನಿ ಇದೆ. ಸೊ ಇದಾಗಿತ್ತು ಕಿಡ್ಸ್ ರೂಮ್. ಬಾಲ್ಕನಿ, ಡ್ರೆಸ್ಸಿಂಗ್ ರೂಮ್, ಬಾತ್ರೂಮ್ ಇರೋ ಒಂದು ಮಾಸ್ಟರ್ ಬೆಡ್ರೂಮ್ ನ ನೋಡೋಣ ಬನ್ನಿ. ಸೊ ದಿಸ್ ಇಸ್ ಅವರ್ ಮಾಸ್ಟರ್ ಬೆಡ್ರೂಮ್. ಸನ್ಲೈಟ್ಗೆ ಕೊರತೆನೇ ಇಲ್ಲ, ಒಳ್ಳೆ ಏರು, ಮತ್ತೆ ಬಾಲ್ಕನಿ ಇದೆ. ದಿಸ್ ಇಸ್ ದಿ ಬಾಲ್ಕನಿ. ಸೊ ಬಾತ್ರೂಮ್, ಡ್ರೆಸ್ಸಿಂಗ್ ರೂಮ್ ನ ಚೆಕ್ ಮಾಡೋಣ ಬನ್ನಿ. ಇದು ನಮ್ಮ ಡ್ರೆಸ್ಸಿಂಗ್ ರೂಮು. ಡ್ರೆಸ್ಸಿಂಗ್ ರೂಮ್ ಆದ್ಮೇಲೆ ನಮಗೆ ಒಂದು ಹ್ಯೂಜ್ ಬಾತ್ರೂಮ್ ಇದೆ. ದಿಸ್ ಇಸ್ ಮಾಸ್ಟರ್ ಬಾತ್ರೂಮ್. ಸೊ ಇವಾಗ ಮಾಸ್ಟರ್ ಬೆಡ್ರೂಮ್ ನ ನೋಡಿದ್ವಿ. 3rd ರೂಮ್ ನ ಚೆಕ್ ಮಾಡೋಣ ಬನ್ನಿ. ದಿಸ್ ಇಸ್ ಅವರ್ ಗೆಸ್ಟ್ ರೂಮ್. ಗೆಸ್ಟ್ ರೂಮ್ ಸ್ಪೆಷಾಲಿಟಿ ಏನು ಅಂದ್ರೆ, ನಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಗೆಸ್ಟ್ ರೂಮ್ಗೆ. ಈ ರೂಮ್ ನೋಡ್ತಾ ಇರ್ಬೋದು ನೀವು, ಇಲ್ಲಿಗೂ ಸನ್ಲೈಟ್ ಏನು ಕಡಿಮೆ ಇಲ್ಲ. ನಾರ್ಮಲಿ 2 ರೂಮ್ಸ್ಗೆ ಸನ್ಲೈಟ್ ಕೊಟ್ಟು 3rd ರೂಮ್ಗೆ ಸನ್ಲೈಟೇ ಇರಲ್ಲ ಈ 3 BHK ಕಾನ್ಸೆಪ್ಟ್ ಅಲ್ಲೆಲ್ಲ. ಬಟ್ ಇಲ್ಲಿ 3 ರೂಮ್ಗೆ ಸನ್ಲೈಟ್ ಇದೆ ನಮಗೆ.
and this is the common attached washroom for the guest room. ಸೊ ಇದಾಗಿತ್ತು ನಮ್ಮ 3 BHK ಹೋಮ್ ಟೂರ್. ಇವಾಗ 2 BHK ಚೆಕ್ ಮಾಡೋಣ ಬನ್ನಿ. ಸೊ ಇವಾಗ 3 BHK ನೋಡಿದ್ವಿ, 2 BHK ಚೆಕ್ ಮಾಡೋಣ. 2 BHK ಹೋಗೋಕ್ಕೆ ಮುಂಚೆ ಈ ಡೋರು ನಾರ್ತ್ ಫೇಸಿಂಗ್ ಅಲ್ಲಿ ಇದೆ. ಈ ಮನೆನೂ ವಾಸ್ತು ಪ್ರಕಾರನೇ ಕನ್ಸ್ಟ್ರಕ್ಟ್ ಮಾಡಿದ್ದಾನೆ. ಸೊ 2 BHK ನೋಡೋಣ ಬನ್ನಿ. ಎಂಟರ್ ಆಗ್ತಿದ್ದಂಗೆ ವಿ ಹ್ಯಾವ್ ಎ ಹ್ಯೂಜ್ ವಾಲ್, ಸನ್ಲೈಟ್ ಇರೋ ಹಾಲು. ಮತ್ತು 2 BHK ಏನು ಸ್ಪೆಷಾಲಿಟಿ ಅಂದರೆ ಈ ವಿಂಡೋ ನೋಡ್ಬೋದು ನೀವು, ಟ್ರೀಸ್ ವ್ಯೂ ಎಷ್ಟು ಚೆನ್ನಾಗಿದೆ. ಸೊ ಹಿಂಗೆ ಮುಂದೆ ಬಂದರೆ ನಮಗೆ ಇಲ್ಲಿ ಕಿಚನ್ ಏರಿಯಾ ಇದೆ. ಕಿಚನ್ ಏರಿಯಾ ತುಂಬ ದೊಡ್ಡದಾಗಿದೆ. ನಿಮಗೆ ಲೈಟ್ ಇಲ್ಲ ಅಂತ ನೀವು ಯೋಚನೆ ಮಾಡಬೇಡಿ, ಬಿಕಾಸ್ ಈ ಸ್ಪೇಸ್ ನಮಗೆ ಇಲ್ಲಿ ಒಂದು ಅಲ್ಯೂಮಿನಿಯಂ ಫಾಯಿಲ್ ಹಾಕ್ತಾರೆ. ಸೊ ದ ಲೈಟ್ ವಿಲ್ ರಿಫ್ಲೆಕ್ಟ್ ಟು ದ ಕಿಚನ್. ಲೈಟಿಂಗ್ ಬಗ್ಗೆ ಟೆನ್ಷನ್ ತೊಗೊಬೇಡಿ. ಸೊ ಪಕ್ಕದಲ್ಲಿ ನಮಗೆ ಯುಟಿಲಿಟಿ ಏರಿಯಾ ಇದೆ, ಅಗೇನ್ ಕಸ್ಟಮೈಸಬಲ್ 3 weeks ಒಳಗಡೆ. ಸೊ ಇದು ಬಂದು ಫಸ್ಟ್ ರೂಮು ವಿತ್ ವಿಂಡೋ ಎವ್ರಿಥಿಂಗ್. ದಿಸ್ ಇಸ್ ಅವರ್ ಫಸ್ಟ್ ರೂಮ್. ಇವಾಗ ಮಾಸ್ಟರ್ ಬೆಡ್ರೂಮ್ನ ನೋಡೋಣ ಬನ್ನಿ. ಸೊ ದಿಸ್ ಇಸ್ ಅವರ್ ಮಾಸ್ಟರ್ ಬೆಡ್ರೂಮ್ ವಿತ್ ಬಾಲ್ಕನಿ ಆ್ಯಂಡ್ ಅಟ್ಯಾಚ್ ಬಾತ್ರೂಮ್. ದಿಸ್ ಇಸ್ ಅ ಬಾಲ್ಕನಿ. ಇದು ನಮ್ಮ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ ಮಾಸ್ಟರ್ ಬೆಡ್ರೂಮ್ದು. ಇಲ್ಲಿ ನಮಗೆ ಕಾಮನ್ ವಾಶ್ರೂಮ್ ಇದೆ. ಹಾಲ್ ಪಕ್ಕನೇ ಇದೆ ಈ ಕಾಮನ್ ವಾಶ್ರೂಮು, ತುಂಬ ದೊಡ್ಡದಾಗಿದೆ. ಸೊ ಬೆಡ್ರೂಮ್ಸ್ ಮಧ್ಯ ಒಂದು ಸ್ಪೇಸ್ ಇದೆ. ಇಲ್ಲಿ ವಾಷಿಂಗ್ ಮಷೀನ್ಗೆ ಅಥವಾ ಯುಟಿಲಿಟಿ ಕಬೋರ್ಡ್ ಮಾಡ್ಕೋಬೋದು ನೀವು. ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ 2 BHK. ಇದಾಗಿತ್ತು ನಮ್ಮ ಅಪಾರ್ಟ್ಮೆಂಟ್ ಟೂರ್. ಸೊ ಫ್ಲಾಟ್ಸ್ ಚೆನ್ನಾಗಿ, ಐ ಹೋಪ್ ಯು ಗೈಸ್ ಲೈಕ್ ಇಟ್. ನನಗೆ ತುಂಬ ಇಷ್ಟ ಆಯಿತು. ಸೊ ಇವಾಗ ಅಪಾರ್ಟ್ಮೆಂಟ್ದು ಟೆರೆಸಲ್ಲಿದ್ದೀವಿ ನಾವು. ಅಪಾರ್ಟ್ಮೆಂಟ್ದು ಟೆರೆಸ್ಗೆ ಏನಕ್ಕೆ ಬಂದಿದ್ದೀವಿ ಅಂದರೆ ಸರೌಂಡಿಂಗ್ ತೋರ್ಸೋಕ್ಕೆ. ಸರೌಂಡಿಂಗ್ ನೋಡ್ತಾ ಇರ್ಬೋದು ಎಷ್ಟು ಗ್ರೀನರಿ ಇದೆ. ಏನಕ್ಕೆ ಇಷ್ಟು ಗ್ರೀನರಿ ಇದೆ ಅಂದರೆ ವಿ ಆರ್ ನೆಕ್ಸ್ಟ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಸೊ ನಿಮಗೆ ಯೋಚನೆ ಬಂದಿರ್ಬೋದು ಇದೊಂದು 5 years ಇರ್ಬೋದು, 10 years ಇರ್ಬೋದು ಅಂತ. ಬಟ್ 10 years ಆದಮೇಲೆ ಇಲ್ಲಿ ಯಾವ ಬಿಲ್ಡಿಂಗ್ ಬರೋಲ್ಲ, ಏನೂ ಬರೋಲ್ಲ, ಬಿಕಾಸ್ ದಿಸ್ ಇಸ್ ಗ್ರೀನ್ ಝೋನ್. ಇದು ಹೆಂಗಿದೆಯೋ ಹಾಗೆ ಇರುತ್ತೆ. ಆ್ಯಂಡ್ ಮಾರ್ನಿಂಗ್ ಟೈಮ್ಸ್ ಜಿಂಕೆ ಬರುತ್ತಂತೆ, ನವಿಲ್ ಇರುತ್ತೆ. ಸೊ ದಿಸ್ ಈಸ್ ಅ ವೆರಿ ಗುಡ್ ಲೊಕೇಶನ್. ಇಫ್ ಯು ಆರ್ ಇನ್ ಬ್ಯಾಂಗ್ಳೂರ್ ಯು ಶುಡ್ ಫೀಲ್ ಯೋರ್ ಸೆಲ್ಫ್ ಲಕ್ಕಿ. ಸೊ ಪ್ರೈಸ್ ಬಂದು ಅಪಾರ್ಟ್ಮೆಂಟ್ ಪ್ರೈಸ್ ಬಂದು ನಮಗೆ 3 BHKದು 90 lakhs ಆಗುತ್ತೆ, ಸ್ಲೈಟ್ಲಿ ನೆಗೋಷಿಯೇಬಲ್ಲು. ಹಾಗೆ 2 BHKದು ಪ್ರೈಸ್ ಬಂದು 75 lakhs ಆಗುತ್ತೆ, ಸ್ಲೈಟ್ಲಿ ನೆಗೋಷಿಯೇಬಲ್ಲು. ನಿಮಗೆ ಈ ಪ್ರಾಪರ್ಟಿ ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮಗೆ ಬೇರೆ ಪ್ರಾಪರ್ಟಿ ಸೆಲ್ ಮಾಡಬೇಕು, ಪ್ರಮೋಟ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.